2015ರಲ್ಲಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ವಿಭಾಗದಲ್ಲಿ ಕೇಳಲಾಗಿರುವಂತಹ ಮೊದಲನೇ ಪ್ರಶ್ನೆ ಹೀಗಿದೆ: ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನ. ದ ಸ್ಟಡಿ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಆರ್ಗಾನಿಸಮ್ ಆ್ಯಂಡ್ ದೇರ್ ಎನ್ವಿರಾನ್ಮೆಂಟ್ ಈಸ್ ಆಪ್ಷನ್ ಎ ಬಯಾಲಜಿ, ಆಪ್ಷನ್ ಬಿ ಸೈಕಾಲಜಿ, ಆಪ್ಷನ್ ಸಿ ಎನ್ವಿರಾನ್ಮೆಂಟ್ ಸೈನ್ಸ್, ಆಪ್ಷನ್ ಡಿ ಇಕಾಲಜಿ. ಜೀವಿಗಳ ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಎಕಾಲಜಿ ಅಂತ ಕರಿತೇವೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ದ ಸ್ಟಡಿ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಆರ್ಗಾನಿಸಮ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಈಸ್ ಎಕಾಲಜಿ ಇಸ್ ಎ ರೈಟ್ ಆನ್ಸರ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಂತರದ ಪ್ರಶ್ನೆ: ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ದ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ಬೀಯಿಂಗ್ ಇನ್ ಆಪ್ಷನ್ ಎ 1972, ಆಪ್ಷನ್ ಬಿ 1981, ಆಪ್ಷನ್ ಸಿ 1985, ಆಪ್ಷನ್ ಡಿ 1955. ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ 1972ರಲ್ಲಿ ಜಾರಿಗೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ದ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ಬೀಯಿಂಗ್ 1972. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ: ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದಂತಹ ಚಳುವಳಿ ಯಾವುದು ಅಂತ ಕೇಳಿದರೆ. ದ ಮೂವ್ಮೆಂಟ್ ದಟ್ ಸ್ಪ್ರೆಡ್ ಇನ್ ಕರ್ನಾಟಕ ಟು ಪ್ರೊಟೆಸ್ಟ್ ಟ್ರೀ ಫೆಲ್ಲಿಂಗ್ ವಾಸ್ ಆಪ್ಷನ್ ಎ ಚಿಪ್ಕೋ, ಆಪ್ಷನ್ ಬಿ ಕೈಗಾ, ಆಪ್ಷನ್ ಸಿ ಅಪ್ಪಿಕೋ, ಆಪ್ಷನ್ ಡಿ ನಂದಿಕೂರು. ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದಂತಹ ಚಳುವಳಿಗೆ ಏನಂತ ಕರಿತೀವಿ ಅಂತಂದ್ರೆ ಅಪ್ಪಿಕೋ ಚಳುವಳಿ ಅಂತೇಳಿ ಕರಿತೇವೆ. ಸೊ the movement that spread in Karnataka to protest tree felling was ಅಪ್ಪಿಕೋ ಮೂವ್ಮೆಂಟ್. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇದು ನಂತರದ ಪ್ರಶ್ನೆ: ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವ ಕಾಂಪೌಂಡ್ಗಳು ಯಾವುವು? ವಿಚ್ ಅಮಾಂಗ್ ದ ಫಾಲೋವಿಂಗ್ ಆರ್ ದ ಮೇಜರ್ ಕಂಟಾಮಿನೆಂಟ್ಸ್ ಆಫ್ ಏರ್ ಪೊಲ್ಯೂಷನ್? ಆಪ್ಷನ್ ಎ ಸಲ್ಫರ್ ಕಾಂಪೌಂಡ್ಗಳು, ಆಪ್ಷನ್ ಬಿ ನೈಟ್ರೋಜನ್ ಕಾಂಪೌಂಡ್ಗಳು, ಆಪ್ಷನ್ ಸಿ ಆಕ್ಸಿಜನ್ ಕಾಂಪೌಂಡ್ಗಳು, ಆಪ್ಷನ್ ಡಿ ಅಲೋಜಿನ್ ಕಾಂಪೌಂಡ್ಗಳು. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವಂತಹ ಕಾಂಪೌಂಡ್ ಯಾವುದು ಅಂತಂದ್ರೆ ಆಕ್ಸಿಜನ್ ಕಾಂಪೌಂಡ್ಗಳು ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗ್ತವೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಆಕ್ಸಿಜನ್ ಕಾಂಪೌಂಡ್ಸ್ ಮೇಜರ್ ಕಂಟಾಮಿನೆಂಟ್ಸ್ ಆಫ್ ಏರ್ ಪೊಲ್ಯೂಷನ್. ನಂತರದ ಪ್ರಶ್ನೆ: ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ. ದ ಕಾಸ್ ಫಾರ್ ರೆಡ್ ಟೈಡ್ ಇನ್ ದ ಲೇಕ್ಸ್ ಅಂಡ್ ಸೀಸ್ is due to ಆಪ್ಷನ್ ಎ ಯುಟ್ರೋಫಿಕೇಶನ್, ಆಪ್ಷನ್ ಬಿ ಕಂಜೆಷನ್, ಆಪ್ಷನ್ ಸಿ ಆಕ್ಸಿಡೇಷನ್, ಆಪ್ಷನ್ ಡಿ ಪ್ರೆಸಿಪಿಟೇಷನ್. ಇಲ್ಲಿ ಸರೋವರ ಮತ್ತು ಸಮುದ್ರದಲ್ಲಿ ಕೆಂಪು ಅಲೆಗೆ ಕಾರಣವಾಗುವಂತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಯುಟ್ರೋಫಿಕೇಶನ್ ಕಾರಣ ಆಗುತ್ತೆ. ದ ಕಾಸ್ ಆಫ್ ರೆಡ್ ಟೈಡ್ ಇನ್ ದ ಲೇಕ್ಸ್ ಅಂಡ್ ಸೀಸ್ ಇಸ್ ಡ್ಯೂ ಟು ಯುಟ್ರೋಫಿಕೇಶನ್. ಹೀಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ: ಶಬ್ದದ ತೀವ್ರತೆಯನ್ನು ಡಿಸಿಬೆಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ಸ್ ಎಷ್ಟಿರುತ್ತದೆ? ನಾಯ್ಸ್ ಲೆವೆಲ್ಸ್ ಆರ್ ಮೆಜರ್ಡ್ ಇನ್ ಡೆಸಿಬಲ್ಸ್. ವಾಟ್ ಈಸ್ ದ ಡೆಸಿಬಲ್ ಆಫ್ ನಾರ್ಮಲ್ ಟಾಕ್? ಆಪ್ಷನ್ ಎ 30, ಆಪ್ಷನ್ ಬಿ 60, ಆಪ್ಷನ್ ಸಿ 19, ಆಪ್ಷನ್ ಡಿ 120. ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಹಾಗಿದ್ರೆ ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತೆ ಅಂತಂದ್ರೆ ಆಪ್ಷನ್ ಬಿ 60 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 60 ಸಾಮಾನ್ಯ ಶಬ್ದದ ತೀವ್ರತೆ, ಸಾಮಾನ್ಯ ಮಾತಿನ ಡೆಸಿಬಲ್ಸ್ 60 ಆಗಿರುತ್ತೆ. ಸೊ ಇಷ್ಟು ಕೂಡ 2015ರ ಪ್ರಶ್ನೆ ಪತ್ರಿಕೆ ಉತ್ತರಗಳಾಗಿತ್ತು. ನಂತರ 2016ರ ಪ್ರಶ್ನೆ ಪತ್ರಿಕೆಯ ಮೊದಲನೆಯ ಪ್ರಶ್ನೆ: ಫಾರ್ಮರ್ಸ್ ಲಂಗ್ ಕಾಯಿಲೆಯು ಇದರಿಂದಾಗಿ ಪ್ರಾರಂಭವಾಗುತ್ತದೆ. ಫಾರ್ಮರ್ಸ್ ಲಂಗ್ ಡಿಸೀಸ್ ಇಸ್ ಡ್ಯೂ ಟು ಆಪ್ಷನ್ ಎ ಪರಾಗರೇಣು, ಫೋಲೆನ್ ಗ್ರೈನ್ಸ್, ಆಪ್ಷನ್ ಬಿ ಹೊಗೆ ಸ್ಮೋಕ್, ಆಪ್ಷನ್ ಸಿ ಬೂಸ್ಟ್ ಬಂದ ಒಣಹುಲ್ಲು ಮೌಲ್ಡ್ಲಿ ಹೇ, ಆಪ್ಷನ್ ಡಿ ಬೂಸ್ಟ್ ಬಂದ ಕಬ್ಬು ಮೌಲ್ಡ್ಲಿ ಶುಗರ್ ಕೇನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಬೂಸ್ಟ್ ಬಂದಂತಹ ಒಣ ಹುಲ್ಲು ಅಥವಾ ಬೂಸ್ಟ್ ಬಂದಂತಹ ಕಬ್ಬು, ಇವೆರಡರಿಂದನೂ ಸಹ ಇಲ್ಲಿ ಫಾರ್ಮರ್ ಲಂಗ್ಸ್ ಅನ್ನೋ ಕಾಯಿಲೆ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಬೋತ್ ಆರ್ ರೈಟ್ ಆನ್ಸರ್. ಮೌಲ್ಡ್ಲಿ ಶುಗರ್ ಕೇನ್ ಅಂಡ್ ಮೌಲ್ಡ್ಲಿ ಹೇ both are correct answer. Farmers lung disease is due to mouldly hay and
ಮೌಡ್ಲಿ ಸುಗರ್ ಕೇನ್. ನಂತರದ ಪ್ರಶ್ನೆ, ಗಾಳಿಯಲ್ಲಿ ಹೆಚ್ಚಾದ ಸಂಖ್ಯೆಯ ಅಥವಾ ಆಕಾರದ ಧೂಳಿನ ಕಣಗಳು ತಾಪಮಾನವನ್ನು ಉಂಟು ಮಾಡುತ್ತವೆ, ಏಕೆಂದರೆ ಅನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೈಜ್ ಆಫ್ ದ ಡಸ್ಟ್ ಪಾರ್ಟಿಕಲ್ಸ್ ಇನ್ ಏರ್ ಲೀಡ್ಸ್ ಟು ವಾರ್ಮಿಂಗ್ ಬಿಕಾಸ್ ಇದು ಗಾಳಿಯಲ್ಲಿ ತೇವಾಂಶವನ್ನು ಚದುರಿಸುತ್ತದೆ. ಇಟ್ ಸ್ಕ್ಯಾಟರ್ಸ್ ಮಾಯಿಶ್ಚರ್ ಇನ್ ಏರ್. ಆಪ್ಷನ್ ಬಿ, ಇದು ಎಲ್ಲಾ ರೀತಿಯ ಬೆಳಕನ್ನು ಚದುರಿಸುತ್ತದೆ. ಇಟ್ ಸ್ಕ್ಯಾಟರ್ಸ್ ಆಲ್ ಕೈಂಡ್ಸ್ ಆಫ್ ಲೈಟ್. ಆಪ್ಷನ್ ಸಿ, ಇದು ಗಾಳಿಯಲ್ಲಿ ತೇವಾಂಶವನ್ನು ಹೆಚ್ಚಿಸುತ್ತದೆ. ಇಟ್ ಇನ್ಕ್ರೀಸಸ್ ಮಾಯಿಶ್ಚರ್ ಇನ್ ಏರ್. ಆಪ್ಷನ್ ಡಿ, ಇದು ಗಾಳಿಯಲ್ಲಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಇಟ್ ಅಬ್ಸರ್ವ್ಸ್ ಮಾಯಿಶ್ಚರ್ ಇನ್ ಏರ್. ಗಾಳಿಯಲ್ಲಿ ಹೆಚ್ಚಾದ ಸಂಖ್ಯೆಯ ಅಥವಾ ಆಕಾರದ ಧೂಳಿನ ಕಣಗಳು ತಾಪಮಾನವನ್ನು ಉಂಟು ಮಾಡುತ್ತವೆ. ಅದ್ಯಾಕೆ ಅಂತಂತಂದ್ರೆ ಇದು ಎಲ್ಲ ರೀತಿಯ ಬೆಳಕನ್ನು ಚದುರಿಸುತ್ತದೆ. ಇಟ್ ಸ್ಕೇಟರ್ಸ್ ಆಲ್ ಕೈಂಡ್ಸ್ ಆಫ್ ಲೈಟ್ ಆ್ಯಂಡ್ ಇದು ಗಾಳಿಯಲ್ಲಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಇಟ್ ಅಬ್ಸರ್ವ್ಸ್ ಮಾಯಿಶ್ಚರ್ ಇನ್ ಏರ್. ಇಲ್ಲೇನಾಗಿತ್ತು ಅಂತಂದರೆ 19ನೇ ಮತ್ತು 20ನೇ ಪ್ರಶ್ನೆಗಳಿಗೆ ಎರಡೂ ಕೂಡ ಸರಿಯಾದಂತಹ ಉತ್ತರಗಳನ್ನು ಇಲ್ಲಿ ಒಂದು ಅಬ್ಜೆಕ್ಷನ್ ಹಾಕಿದಾಗ, ಇಲ್ಲಿ 2016ರ ಪ್ರಶ್ನೆ ಪತ್ರಿಕೆಯಲ್ಲಿ ಅಬ್ಜೆಕ್ಷನ್ ಹಾಕಿದಾಗ ಇವೆರಡೂ ಕೂಡ ಸರಿಯಾಗ್ತವೆ ಅಂತ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಇದೆರಡೂ ಕೂಡ ಸರಿಯಾದಂತಹ ಉತ್ತರಗಳಾಗ್ತವೆ. ಈ ಗಾಳಿಯಲ್ಲಿ ಹೆಚ್ಚಾದ ಸಂಖ್ಯೆಯ ಆಕಾರದ ಧೂಳಿನ ಕಣಗಳು ತಾಪಮಾನವನ್ನು ಉಂಟು ಮಾಡ್ತವೆ, ಏಕೆ ಅಂತಂದರೆ ಇದು ಎಲ್ಲ ರೀತಿಯಲ್ಲಿನ ಬೆಳಕನ್ನು ಚದುರಿಸೋದ್ರಿಂದ ಮತ್ತು ಇದು ಗಾಳಿಯಲ್ಲಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಹಾಗಾಗಿ ಗಾಳಿಯಲ್ಲಿ ಹೆಚ್ಚಾದ ಸಂಖ್ಯೆಯ ಆಕಾರದ ಧೂಳಿನ ಕಣಗಳು ತಾಪಮಾನವನ್ನು ಉಂಟು ಮಾಡ್ತವೆ. ಸೊ ಹಾಗಾಗಿ ಇಲ್ಲಿ ಬಿ ಮತ್ತು ಡಿ ಕೂಡ ಎರಡೂ ಕೂಡ ಇಲ್ಲಿ ಸರಿಯಾದಂತಹ ಉತ್ತರ ಆಗಿತ್ತು. ನಂತರದ ಪ್ರಶ್ನೆ, ಸುನಾಮಿ ಉಂಟಾಗುವುದು ಇದರಿಂದ. ಸುನಾಮಿ ಅಕರ್ಸ್ ಡ್ಯೂ ಟು ಭೂಕಂಪವು ಸಬ್ಡಕ್ಷನ್ ವಲಯದಿಂದ ಹುಟ್ಟುತ್ತದೆ. ಅರ್ಥ್ಕ್ವಾಕ್ ಜನರೇಟೆಡ್ ಇನ್ ಎ ಸಬ್ಡಕ್ಷನ್ ಝೋನ್. ಆಪ್ಷನ್ ಬಿ, ಅಲೆಗಳ ಎತ್ತರಿಸುವಿಕೆ ಅಪ್ವೆಲ್ಲಿಂಗ್ ಇನ್ ದ ವೇವ್ ಅಪ್ವೆಲ್ಲಿಂಗ್. ಆಪ್ಷನ್ ಸಿ, ಗಾಳಿಯ ಬಲವಾದ ಪ್ರಭಾವದಿಂದ ವೈಂಡ್ ಇಂಪ್ಯಾಕ್ಟ್. ಆಪ್ಷನ್ ಡಿ, ತೆರೆಗಳ ಬಲದಿಂದ ಟೈಡಲ್ ಫೋರ್ಸ್. ಸುನಾಮಿ ಉಂಟಾಗುವುದು ಯಾವುದರಿಂದ ಅಂತಂದರೆ ಭೂಕಂಪವು ಸಬ್ಡಕ್ಷನ್ ವಲಯದಿಂದ ಹುಟ್ಟುತ್ತದೆ, ಇದರಿಂದಾಗಿ ಸುನಾಮಿ ಉಂಟಾಗುತ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಅರ್ಥ್ಕ್ವಾಕ್ ಜನರೇಟೆಡ್ ಇನ್ ಎ ಸಬ್ಡಕ್ಷನ್ ಝೋನ್ಸ್ ಅಕರ್ಸ್ ಟು ಡ್ಯೂ ಟು ಸುನಾಮಿ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸಲ್ಪಡುವ ಸೌರ ವಿಕಿರಣ ಶೇಕಡ ಪ್ರಮಾಣ. ದ ಪರ್ಸೆಂಟೇಜ್ ಆಫ್ ಸೋಲಾರ್ ರೇಡಿಯೇಷನ್ ಯೂಸ್ಡ್ ಇನ್ ಫೋಟೋಸಿಂಥಸಿಸ್ ಈಸ್. ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 8, ಆಪ್ಷನ್ ಡಿ 4. ಇಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸಲ್ಪಡುವಂತಹ ಸೌರ ವಿಕಿರಣ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸಲ್ಪಡುವಂತಹ ಸೌರ ವಿಕಿರಣದ ಶೇಕಡ ಪ್ರಮಾಣ ಎಷ್ಟಾಗಿರುತ್ತೆ ಅಂದರೆ 3-6% ಆಗಿರುತ್ತೆ. ಬಟ್ ಇಲ್ಲಿ ಆಪ್ಷನ್ ಇಲ್ಲ 3-6, ಇಲ್ಲಿ 10, 12 ಮತ್ತು 8, 4 ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಇಲ್ಲಿ ಗ್ರೇಸ್ ಅಂಕವನ್ನು ನೀಡಲಾಗಿತ್ತು. ಸೊ ಹಾಗಾಗಿ ಇಲ್ಲಿ ನೀವೇನು ನೋಡ್ಕೋಬೇಕು ಅಂದರೆ 3-6% ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸಲ್ಪಡುವಂತಹ ಸೌರ ವಿಕಿರಣದ ಪ್ರಮಾಣ ಆಗಿರುತ್ತೆ. ನಂತರದ ಪ್ರಶ್ನೆ, ಸಂಯುಕ್ತ ರಾಷ್ಟ್ರಗಳ ವಿಪತ್ತು ಕಡಿಮೆಗೊಳಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ವ್ಯೂಹದ ಸ್ಥಾಪನೆಯಾಗಿದ್ದು. ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಡಿಸಾಸ್ಟರ್ ರಿಡಕ್ಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಆಪ್ಷನ್ ಎ 1999ರಲ್ಲಿ, 2001ರಲ್ಲಿ, 1996ರಲ್ಲಿ, 1998ರಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಂಯುಕ್ತ ರಾಷ್ಟ್ರಗಳ ವಿಪತ್ತು ಕಡಿಮೆಗೊಳಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ವ್ಯೂಹ ಯಾವಾಗ ಸ್ಥಾಪನೆ ಆಗುತ್ತೆ ಅಂತಂದರೆ 1999ರಲ್ಲಿ ಸ್ಥಾಪನೆ ಆಗುತ್ತೆ. 1999 ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಡಿಸಾಸ್ಟರ್ ರಿಡಕ್ಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1999. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಭಾರತದಲ್ಲಿರುವ ದುರ್ಬಲವಾದ ಭೂಕಂಪಕ್ಕೆ ತುತ್ತಾಗುವ ಭೂ ಸಮೂಹಗಳ ವಿಸ್ತಾರವು. ದ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಮಾಸ್ ವಲ್ನರಬಲ್ ಟು ಅರ್ಥ್ಕ್ವಾಕ್ ಇನ್ ಇಂಡಿಯಾ ಈಸ್. ಆಪ್ಷನ್ ಎ 49%, ಆಪ್ಷನ್ ಬಿ 59%, ಆಪ್ಷನ್ ಸಿ 39%, ಆಪ್ಷನ್ ಡಿ 29%. ಅಂದರೆ ಭಾರತದಲ್ಲಿರುವಂತಹ ಭೂ ಸಮೂಹದಲ್ಲಿ ದುರ್ಬಲವಾದಂತಹ ಒಂದು ಸ್ಥಳ ಯಾವುದು, ಭೂಕಂಪಕ್ಕೆ ತುತ್ತಾಗುವಂತಹ ಭೂ ಸಮೂಹಗಳ ವಿಸ್ತಾರ ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ 59% ಇಸ್ ರೈಟ್ ಆನ್ಸರ್. ದ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಮಾಸ್ ವಲ್ನರಬಲ್ ಟು ಅರ್ಥ್ಕ್ವಾಕ್ ಇನ್ ಇಂಡಿಯಾ ಈಸ್ 59% ಇಸ್ ರೈಟ್ ಆನ್ಸರ್ ಆಗುತ್ತೆ. ಇವಿಷ್ಟು ಕೂಡ 2016ರಲ್ಲಿ ಕೇಳದಂತಹ ಪ್ರಶ್ನೆಗಳಾಗಿತ್ತು. ನಂತರ ನಾವು 2017ರಲ್ಲಿ
ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ ಬನ್ನಿ. ವಾತಾವರಣದಲ್ಲಿರುವಂತಹ ತೇವಾಂಶವು ಹ್ಯುಮಿಡಿಟಿ ಇನ್ ದ ಏರ್. ಆಪ್ಷನ್ ಎ ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಇನ್ಕ್ರೀಸಸ್ ಏರ್ ಟೆಂಪರೇಚರ್. ಆಪ್ಷನ್ ಬಿ ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಡಿಕ್ರೀಸಸ್ ಏರ್ ಟೆಂಪರೇಚರ್. ಆಪ್ಷನ್ ಸಿ ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಆಸ್ ನೋ ಎಫೆಕ್ಟ್ ಆನ್ ಏರ್ ಟೆಂಪರೇಚರ್. ಆಪ್ಷನ್ ಡಿ ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ, ಮೇಂಟೈನ್ಸ್ ಏರ್ ಟೆಂಪರೇಚರ್. ವಾತಾವರಣದಲ್ಲಿರುವಂತಹ ತೇವಾಂಶವು ಹವೆಯ ಉಷ್ಣತೆಯನ್ನು ಏನು ಮಾಡುತ್ತೆ ಅಂದರೆ ಕುಗ್ಗಿಸುತ್ತದೆ. ಸೊ ಇಲ್ಲಿ ಹ್ಯುಮಿಡಿಟಿ ಇನ್ ದ ಏರ್ ಡಿಕ್ರೀಸಸ್ ಏರ್ ಟೆಂಪರೇಚರ್. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು. ಹೂ ಡಿಸ್ಕ್ರೈಬ್ ಈಗೆಂದವರು ಯಾರು? ಅಣೆಕಟ್ಟೆಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಈಗೆಂದವರು ಯಾರು? ಹೂ ಡಿಸ್ಕ್ರೈಬ್ ಡ್ಯಾಮ್ಸ್ ಆಸ್ ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ JRD ಟಾಟಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಅಣೆಕಟ್ಟೆಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರು ಅಣೆಕಟ್ಟೆಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಅಂತ ಹೇಳ್ತಾರೆ. ಪಿಲ್ಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಂತರದ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ಸುಳ್ಳೆಂದು ಗುರುತಿಸಿ. ಇಲ್ಲಿ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾದ ಉತ್ತರ ಯಾವುದು ಅಂತ ಗುರುತಿಸಿ ಅಂತ ಕೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೇಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫಾಲ್ಸ್. ಆಪ್ಷನ್ ಎ ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿತು. ಮಾಡರ್ನ್ ಅಗ್ರಿಕಲ್ಚರ್ ಇನ್ಕ್ರೀಸ್ಡ್ ಪರ್ ಕ್ಯಾಪಿಟಾ ಫುಡ್ ಪ್ರೊಡಕ್ಷನ್. ಆಪ್ಷನ್ ಬಿ ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಮಾಡರ್ನ್ ಅಗ್ರಿಕಲ್ಚರ್ ಮೇಕ್ಸ್ ಸಾಯಿಲ್ ಇನ್ಫರ್ಟೈಲ್. ಆಪ್ಷನ್ ಸಿ ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್. ಆಪ್ಷನ್ ಡಿ ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ. ಸೊ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಸೊ ಇಲ್ಲಿ ಇದು ರಾಂಗ್ ಆಗಿದೆ. ಸೊ ಹಾಗಾಗಿ ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್. ಸೊ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಇಲ್ಲಿ ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಹೌದು, ಇದು ಸರಿಯಾಗಿದೆ. ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಇಲ್ಲ, ಇದು ಮಣ್ಣಿನ ಶಕ್ತಿಯನ್ನು ಕುಗ್ಗಿಸಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದು ತಪ್ಪಾಗ್ಲಿಕ್ಕಿಲ್ಲ. ಸೊ ಇದು ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಇದು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಅತಿ ಹೆಚ್ಚು ರಾಸಾಯನಿಕವನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಸೊ ಇಲ್ಲಿ ಮಾಲಿನ್ಯವನ್ನು ಹಿಡಿತದಲ್ಲಿಡೋದಕ್ಕಿಂತ ಹೆಚ್ಚಾಗಿ ಮಾಡ್ತದೆ. ಸೊ ಹಾಗಾಗಿ ಇಲ್ಲಿ ಕೃಷಿ ಮಾಲಿನ್ಯ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಹಿಡಿತದಲ್ಲಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಧುನಿಕ ಕೃಷಿಗೆ. ಸೊ ಹಾಗಾಗಿ ಇದು ತಪ್ಪಾದ ಅಥವಾ ಸುಳ್ಳಾದ ಒಂದು ಸ್ಟೇಟ್ಮೆಂಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಹೊಂದಿಸಿ ಬರೆಯಿರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಲೀಸ್ಟ್ 1 ಅಂಡ್ ಲೀಸ್ಟ್ 2 ಕೊಟ್ಟಿದ್ದಾರೆ. ಲೀಸ್ಟ್ 1 ಅಲ್ಲಿ ಒಂದಷ್ಟು ಮೂವ್ಮೆಂಟ್ ಚಳುವಳಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಸೈಲೆಂಟ್ ವ್ಯಾಲಿ ಆಪ್ಷನ್ ಎ ಅಲ್ಲಿ, ಆಪ್ಷನ್ ಬಿ ಆಪ್ಷನ್ 2ರಲ್ಲಿ ಅಪ್ಪಿಕೋ ಚಳುವಳಿ, ಆಪ್ಷನ್ ಸಿ ಅಲ್ಲಿ ಚಿಪ್ಕೋ ಚಳುವಳಿ, ಆಪ್ಷನ್ ಡಿ ಅಲ್ಲಿ ಸರ್ದಾರ್ ಸರೋವರ ಕೊಟ್ಟಿದ್ದಾರೆ. ಮತ್ತು ಆ ಒಂದು ಚಳುವಳಿಗಳು ಯಾವ ರಾಜ್ಯದಲ್ಲಿ ನಡೆಯಿತು ಅನ್ನೋದನ್ನ ಲೀಸ್ಟ್ 2ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ, ಮಧ್ಯಪ್ರದೇಶ, ಕೇರಳ ಮತ್ತೆ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೈಲೆಂಟ್ ವ್ಯಾಲಿ, ಅಪಿಕೋ, ಚಿಪ್ಕೋ, ಸರ್ದಾರ್ ಸರೋವರ್, ಕರ್ನಾಟಕ, ಮಧ್ಯಪ್ರದೇಶ, ಕೇರಳ ಅಂಡ್ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ನೋಡೋಣ ಬನ್ನಿ. ಹಾಗಿದ್ರೆ ಸೈಲೆಂಟ್ ವ್ಯಾಲಿ ಅಂತಕ್ಕಂಥದ್ದು ಯಾವ ಒಂದು ರಾಜ್ಯದಲ್ಲಿ ನಡೆಯಿತು ಅಂತಂದ್ರೆ ಇದು ಕೇರಳದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಸೈಲೆಂಟ್ ವ್ಯಾಲಿ ಆಪ್ಷನ್ ಸಿ ಯಾವುದಿದೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿದೆ. ಇಲ್ಲಿ ಯಾವ ಆಪ್ಷನ್ ಅಲ್ಲೂ ಕೂಡ ಸಿ ಇಲ್ಲ. ಸೈಲೆಂಟ್ ವ್ಯಾಲಿ ಆಪ್ಷನ್ ಸಿ ಅಲ್ಲಿರೋದ್ರಿಂದ ಇದು ಕರೆಕ್ಟ್ ರೈಟ್ ಆನ್ಸರ್ ಆಗುತ್ತೆ. ನಂತರ ಅಪ್ಪಿಕೋ ಚಳುವಳಿ ಯಾವ ಒಂದು ರಾಜ್ಯದಲ್ಲಿ ನಡೆಯುತ್ತೆ ಅಂತಂದ್ರೆ ಆಪ್ಷನ್ ಎ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಆಪ್ಷನ್ 2ಕ್ಕೆ ಅಪ್ಪಿಕೋ ಚಳುವಳಿ ಕರ್ನಾಟಕದಲ್ಲಿ ನಡೆಯುತ್ತೆ. ಹಾಗಾಗಿ ಎ ಸರಿಯಾದ ಉತ್ತರ ಆಗುತ್ತೆ ಅಪ್ಪಿಕೋ ಚಳುವಳಿಗೆ. ನಂತರ ಚಿಪ್ಕೋ ಚಳುವಳಿ ಬಂದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಉತ್ತರ ಪ್ರದೇಶ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಇಲ್ಲಿ ಉತ್ತರಾಖಂಡ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಚಿಪ್ಕೋ ಚಳುವಳಿ ಇದು ಇಲ್ಲಿದೊಂದು ಸ್ವಲ್ಪ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ರಾಂಗ್ ಆಗುತ್ತೆ. ಮತ್ತೆ ಗುಜರಾತ್
ಸರ್ದಾರ್ ಸರೋವರ ಬಂದು ಗುಜರಾತ್ನ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಕೊಟ್ಟಿರೋ ಪ್ರಕಾರ ಇದು ಅತ್ಯಂತ ಸಮೀಪದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೈಲೆಂಟ್ ವ್ಯಾಲಿ ಚಳುವಳಿ ಕೇರಳದಲ್ಲಿ ನಡೆಯುತ್ತೆ. ಅಪ್ಪಿಕೋ ಚಳುವಳಿ ಕರ್ನಾಟಕದಲ್ಲಿ, ಚಿಪ್ಕೋ ಚಳುವಳಿ ಬಂದು ಉತ್ತರಾಖಂಡಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶ ಅಂತ ಕೊಟ್ಬಿಟ್ಟಿದ್ದಾರೆ ಆಪ್ಷನ್ ಅಲ್ಲಿ. ನಂತರ ಸರ್ದಾರ್ ಸರೋವರ ಬಂದು ಮಧ್ಯಪ್ರದೇಶದ ಗುಜರಾತ್ನಲ್ಲಿದೆ. ಸೊ ಹಾಗಾಗಿ ಅಲ್ಲಿ ಸರ್ದಾರ್ ಸರೋವರ ಸಂಬಂಧಪಟ್ಟಂತಹ ಒಂದು ಚಳುವಳಿಯನ್ನ ಪರಿಸರವಾದಿಗಳು ಇಲ್ಲಿ ಈ ಒಂದು ಸ್ಥಳದಲ್ಲಿ ನಡೆಸ್ತಾರೆ. ಸೊ ಹಾಗಾಗಿ ಇವಿಷ್ಟು ಕೂಡ ಒಂದು ಚಳುವಳಿಗೆ ಸಂಬಂಧಪಟ್ಟಂತಹ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳಾಗಿತ್ತು. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನಂತರದ ಪ್ರಶ್ನೆ, ಎಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದ್ದು. ದ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ ಆಪ್ಷನ್ ಎ ಐನ್ಸ್ಟೀನ್, ಆಪ್ಷನ್ ಬಿ ವಾಗ್ನೆಲ್ಸ್, ಆಪ್ಷನ್ ಸಿ ಮೇಕ್ ನಾಟನ್, ಆಪ್ಷನ್ ಡಿ ಎ.ಜಿ. ಟ್ಯಾನ್ಸ್ಲೆ. ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಎಕೋಸಿಸ್ಟಮ್ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಅಥವಾ ಹುಟ್ಟಾಕಿದವರು ಯಾರು ಅಂತಂದ್ರೆ ಎ.ಜಿ. ಟ್ಯಾನ್ಸ್ಲೆ. ದ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ ಎ.ಜೆ. ಟ್ಯಾನ್ಸ್ಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಂತರದ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ದ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇನ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದ ಇಯರ್. ಆಪ್ಷನ್ ಎ 1979, ಆಪ್ಷನ್ ಬಿ 1975, ಆಪ್ಷನ್ ಸಿ 1972, ಆಪ್ಷನ್ ಡಿ 1973. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ 1972ರಲ್ಲಿ ಜಾರಿಗೆ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ದ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದ ಇಯರ್ 1972. ಈಗಾಗಲೇ ನೋಡಿದ್ದೀರಾ, ಈ ಒಂದು ಪ್ರಶ್ನೆ ತುಂಬಾ ಬಾರಿ ರಿಪೀಟೆಡ್ ಆಗಿದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇವಿಷ್ಟು ಕೂಡ ಈ ಒಂದು ತರಗತಿಯ 2015, 2016, 2017ರಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀವಿ. ನಂತರದ ತರಗತಿಯಲ್ಲಿ ನಾವು 2018, 2020, 2021 ಮತ್ತು 2023ರಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೇವೆ. ಸೊ ಇವಿಷ್ಟು ಕೂಡ ಈ ತರಗತಿಯ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇವೆ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.